ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ ಅಂತ್ರಿ. ಇವತ್ತು ರೆಸಿಪಿ ಏನಂದರೆ ಚಿಕನ್ ಮ್ಯಾಕ್ ಆ್ಯಂಡ್ ಚೀಸ್ ವಿತ್ ಫ್ರೆಂಚ್ ಫ್ರೈಸ್. ಹಾಫ್ ಲೀಟ್ರ್ ಆಯಿಲು, ಒಂದು ಅರ್ಧ ಕೆ ಜಿ ಅಷ್ಟು ಚಿಲ್ಲಿ ಫ್ಲೇಕ್ಸ್, ಪೆಪ್ಪರ್ ಪೌಡ್ರು, ಆರಿಗೇನು, ಸಾಲ್ಟ್, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ರೀ, ಇದು ಕೆಚಪ್, ಇದು ಮಸ್ಟರ್ಡ್ ಸಾಸ್ ರೀ. ಯಾವ ರೀತಿ ಮಾಡೋಣ ಅಂತೇಳಿ ತೋರಿಸ್ತೀನಿ ನೋಡ್ರಿ. ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಒಂದು ಚಮಚ ಹಾಕ್ಕೊಳೋಣ ಅಂತ್ರಿ, ಆರಿಗೇನು ಒಂದು ಚಮಚ, ಪೆಪ್ಪರ್ ಪೌಡ್ರ್ ಒಂದು ಚಮಚ, ಚಿಲ್ಲಿ ಫ್ಲೇಕ್ಸ್ ಒಂದು ಚಮಚ, ಮಸ್ಟರ್ಡ್ ಸಾಸು ಒಂದು ಚಮಚ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರಿ. ಈಗ ನೋಡಿರಿ ವೆನಿಗರ್ ಒಂದು ಸ್ಪೂನ್ ಹಾಕ್ಕೊಂಡ್ರಿ, ಖಾರದ ಪುಡಿ ಒಂದು ಚಮಚ ಹಾಕ್ಕೊಂಡ್ರಿ. ನಿಮ್ಮ ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು ರೀ. ಇದು ಚಲೋ ಕಲಿಸ್ಕೊಂಡ್ರಿ. ಕಲಸಾದ್ಮೇಲೆ ಈಗ ಚಿಕನ್ ಹಾಕ್ಕೊಂಡ್ರಿ. ನೋಡಿರಿ ಇದು ಹಾಕಿ ಒಂದು ಹಾಫ್ ಆನ್ ಅವರ್ ಮ್ಯಾರಿನೇಟ್ ಮಾಡಿಬಿಡೋಣಂತೆ. ಮುಚ್ಚಲು ಹಾಕಿ ಇಟ್ಬಿಡೋಣಂತೆ. ಈಗ ಒಂದು 50 ಗ್ರಾಮ್ ಮೈದಾ ಹಾಕಿದ್ದೀನಿ ರೀ, ಒಂದು ಚಮಚ ಮಸ್ಟರ್ಡ್, ಚಮಚ ಪೆಪ್ಪರ್ ಪೌಡ್ರ್, ಆರಿಗಾನೋ ಒಂದು ಚಮಚ, ಚಿಲ್ಲಿ ಫ್ಲೇಕ್ಸ್ ಒಂದು ಚಮಚ, ರುಚಿಗೆ ತಕ್ಕಷ್ಟು ಉಪ್ಪು, ಕೆಚಪ್ ಒಂದು ಚಮಚ ರೀ. ಚಲೋ ಕಲಿಸ್ಕೊಳೋಣ್ರಿ. ಇಷ್ಟಾದ್ರೆ ಸಾಕು ನೋಡಿರಿ. ನಾವು ಅದಕ್ಕೆ ಉಪ್ಪು ಹಾಕಿದ್ವಿ, ಇದಕ್ಕೆ ಉಪ್ಪು ಹಾಕಿದ್ವಿ, ಎಲ್ಲ ಸ್ವಲ್ಪ ನೋಡಿ ಹಾಕ್ಕೋಬೇಕು ಉಪ್ಪು. ಹಾಕ್ಕೊಂಡ್ರಿ ಎಲ್ಲ ಡ್ರೈ ಇರಿದೆ. ನಾನು ಇದಕ್ಕೆ ಮತ್ತು 50 ಗ್ರಾಮ್ ಮೈದಾ ಹಾಕ್ಕೊಂಡೇನಿ ರೀ, ಚಿಲ್ಲಿ ಫ್ಲೇಕ್ಸ್ ಒಂದು ಚಮಚ, ಆರಿಗೇನು ಒಂದು ಚಮಚ, ಪೆಪ್ಪರ್ ಒಂದು ಚಮಚ, ರುಚಿಗೆ ತಕ್ಕಷ್ಟು ಉಪ್ಪು ರೀ, ಚಮಚ ಖಾರದ ಪುಡಿ ಹಾಕ್ಕೊಂಡ್ರಿ. ನೋಡಿರಿ ಚಲೋ ಕಲಿಸ್ಕೊಂಡ್ರಿ. ಇದು 20 ನಿಮಿಷ ಆಗಿದೆ ಮ್ಯಾರಿನೇಟ್ ಹಾಕಿ. ಈಗ ತೆಗಿಯೋಣಂತ್ರಿ. ಇದನ್ನು ತೆಗೆದು ಇದ್ರೊಳಗೆ ಡಿಪ್ ಮಾಡ್ಕೊಂಡ್ರಿ. ಮತ್ತು ಇದ್ರೊಳಗೆ ಡ್ರೈ ಇದ್ರೊಳಗೆ ಇದು ಮಾಡೋಣ್ರಿ. ಮತ್ತೊಮ್ಮೆ ಡಿಪ್ ಮಾಡೋಣ್ರಿ. ಇದ್ರೊಳಗೆ ಡಿಪ್ ಮಾಡಿ ಡ್ರೈ ಒಳಗೆ ಇದು ಮಾಡ್ಕೊಂಡ್ರಿ. ಎಣ್ಣೆ ಕಾದಿದೆ, ಈಗ ಫ್ರೈ ಮಾಡ್ಕೊಂಡು ನೋಡಿ. ಈಗ ತೆಗೆದುಬಿಡೋಣಂತ. ನೋಡಿ ಚಲೋ ಫ್ರೈ ಆಗಿದೆ. ಎಲ್ಲ ರೆಡಿ ಆಯ್ತು ನೋಡಿರಿ. ನೋಡಿರಿ ಮ್ಯಾಕ್ ಆ್ಯಂಡ್ ಚೀಸ್ ಮಾಡೋಣಂತೆ. ಫಸ್ಟ್ ಬಟರ್ ಹಾಕ್ಕೊಂಡ್ರಿ. ನೋಡಿರಿ 2 ಚಮಚ ಮೈದಾ ಹಾಕ್ಕೊಂಡಂತ. ಮೈದಾ ಚಲೋ ಹುರ್ಕೊಂಡ್ರಿ ಬಟರ್ ಒಳಗೆ. ನೋಡಿರಿ ಬಟರ್ ಒಳಗೆ ಮೈದಾನ ಒಂದು 2 ಚಮಚ ಚಲೋ ಹುರ್ಕೊಂಡ್ರಿ. ಅದು ಹಸಿ ವಾಸನೆ ಇರೋಂಗಿಲ್ಲ. ಹಾಲು ಹಾಕೊಂಡ್ರಿ. ಈಗ ನೋಡಿರಿ ಕುದಿಯಾಕೆ ಕುಂತೈತಿದೆ. ಈಗ ನೋಡಿ ಉಪ್ಪು ಹಾಕಿದ್ದೀನಿ. ನೋಡಿರಿ ಈಗ ಮ್ಯಾಕ್ರೋನಿ ಹಾಕೊಂತೀನಿ. ಒಂದು 1/2 kg ಅಷ್ಟು ಹಾಕೊಂತೀನಿ. ಈ ಹಾಲು ಒಳಗೆ ಕುದಿಸಿದ್ದಲ್ರಿ ಹಸಿದು ಹಾಕಿದ್ದೀನಿ. ಮ್ಯಾಕ್ರೋನಿ ಕುದಿಲಿ. ಹಾಲು ಒಳಗೆ ಕುದಿತೈತೆ ರೀ. ನೋಡಿರಿ ಈಗ ಕುದ್ದಿದೆ ಅದು ಮ್ಯಾಕ್ರೋನಿ. ಈಗ ಇದಕ್ಕೆ ಚೀಸ್ ಹಾಕ್ಬಿಡೋಣಂತ್ರಿ ನಾವು. ನೋಡಿಗೆ ಚೀಸ್ ಹಾಕಿದ್ರೆ ಟೇಸ್ಟ್ ಇದಕ್ಕೆ. ಒಂದಿನ್ನು 5 ನಿಮಿಷದಾಗ ರೆಡಿ ಆಯ್ತು ನೋಡಿರಿ. ಕಾಲು ಚಮಚ ಅಷ್ಟು ಆರಿಗೇನು ಹಾಕ್ಬಿಡೋಣಂತ್ರಿ. ಈಗ ನೋಡಿ ಚೀಸ್ ಹಾಕಿದ್ದೆ ನೋಡಿರಿ.
ಹ್ಞೂ